ಅಸ್ಸಲಾಂ ವಲೈಕುಮ್. ಎಲ್ಲರಿಗೂ ಅಸ್ಸಲಾಂ ವಲೈಕುಮ್. ನಿಮ್ಮೆಲ್ಲರ ಮೇಲೂ ದೇವನ ಶಾಂತಿ ಇರಲಿ. ಇವತ್ತಿಗೆ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 4.09 ಲ್ಯಾಕ್ ಕ್ರೋರ್ಸ್ ಅಂದರೆ 4 ಲಕ್ಷಕ್ಕಿಂತ ಜಾಸ್ತಿ ಕೋಟಿಗಳ ಬಜೆಟ್ನಲ್ಲಿ 4,500 ಕೋಟಿ ಅಲ್ಪಸಂಖ್ಯಾತರಿಗೋಸ್ಕರ ಅವರು ಕೊಟ್ಟಿದ್ದಾರೆ ಅಂತ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇವಾಗ ನೋಡಿ, ಕೆಲವ ಪೊಲಿಟಿಕಲ್ ಪಾರ್ಟಿ ಮೆಂಬರ್ಸು ಅವ್ರು ಏನು ಹೇಳಿದ್ರು ಅಂದರೆ, ಈ ಬಡ್ಜೆಟ್ ಬಂದು ಮುಸ್ಲಿಮರ ಬಡ್ಜೆಟ್ಟು, ಈ ಬಡ್ಜೆಟ್ ಬಂದು ಅಲ್ಪಸಂಖ್ಯಾತರ ಬಡ್ಜೆಟ್ ಅಂತ ಹೇಳಿದರು. ನೋಡಿ, 4.09 ಲ್ಯಾಕ್ ಕ್ರೋರ್ಸ್ನಲ್ಲಿ 4,500 ಕ್ರೋರ್ಸ್ ಬಂದು 1%, ಆಲ್ಮೋಸ್ಟ್ 1%, 1% ಕೊಟ್ಟಿದ್ದಾರೆ. ಇವಾಗ ನಾವು ಇರೋದೇನೆಂದರೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 15 to 20% ಇದ್ದೀವಿ. ಇನ್ನೂ ಕೆಲವು ಜಾಗದಲ್ಲಿ 25% ಇದ್ದೀವಿ. ಅಂದರೆ 25%ಗೆ ನಾವು ಹೆಂಗೆ ಕೊಟ್ಟಿರಬೇಕಾಗಿರುತ್ತೆ ಹಂಗೆ ನೋಡೋಕೆ ಹೋದರೆ, ಇಲ್ಲ ಒಂದು 20% ಆದರೂ ಕೂಡ ಅವ್ರಿಗೆ ಹೆಂಗೆ ಕೊಟ್ಟಿರಬೇಕು. ಆದರೆ ಅವ್ರು ಕೊಟ್ಟಿರೋದು 1% ಕೊಟ್ಟಿದ್ರು, ನಾವು ಸಂತೋಷವಾಗಿದ್ವಿ. ಆದರೆ ನಮ್ಗೆ ಸಿಕ್ಕಿದ ಮೇಲೆ ಯಾಕೆ ಕೆಲವ್ರಿಗೆ ಅದು ಏನಾಗ್ತಿದೆ, ಹೊಟ್ಟೆ ಕಿಚ್ಚಾಗ್ತಿದೆ ಅರ್ಥ ಆಗ್ತಿಲ್ಲ. ನೋಡಿ, ಒಂದು ಸಮುದಾಯದಲ್ಲಿ ಅವರ ಅಲ್ಪಸಂಖ್ಯಾತರನ್ನು ಅವ್ರು ಹೇಗೆ ನೋಡ್ಕೊಳ್ತಾರೋ ಅದ್ರ ಮೇಲೆ ಆ ಸಮುದಾಯದ ಚಳುವಳಿ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಹಾಗಾಗಿ ಯಾವುದೇ ಒಂದು ಸಮುದಾಯ ಆಗಲಿ, ಜೈನ ಸಮುದಾಯ ಆಗಲಿ, ಇಲ್ಲ ಸಿಖ್ ಸಮುದಾಯ ಆಗಲಿ, ಇಲ್ಲ ಬೇರೆ ಬುದ್ಧಿಸ್ಟ್ ಸಮುದಾಯ ಆಗಲಿ, ಅಲ್ಪಸಂಖ್ಯಾತರು ಯಾರೇ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಯಾರೇ ಆಗಲಿ, ಎಲ್ಲರಿಗೂ ಬಂದು ಅವರಿಗೆ ಕೊಡಬೇಕಾಗಿರುವ ಹಕ್ಕನ್ನು ಕೊಡಬೇಕಾಗಿರುತ್ತೆ. ಇನ್ನೂ ನೋಡೋಕೆ ಹೋದರೆ ಹಿಂದೂ ಸಮಾಜದಲ್ಲಿ ಇರತಕ್ಕಂತಹ ಬ್ರಾಹ್ಮಿನ್ ಸಮಾಜ ಕೂಡ ಅಲ್ಪಸಂಖ್ಯಾತರು ಅವರೊಳಗೆ ಇರುವ ಅಲ್ಪಸಂಖ್ಯಾತರ ಅಂತ ಹೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಅವರು ಇರೋದೇ ಬಂದು ಸುಮಾರು 2-3% ಅಂತ ಹೇಳ್ಕೊಳ್ತಾರೆ. ಆದರೆ ಅವರು ಭಾಳ ಥಿಂಕಿಂಗ್ನಲ್ಲಿ ಭಾಳ ಫಾರ್ವರ್ಡ್ ಆಗಿದ್ದಾರೆ. ಹಾಗಾಗಿ ಅವ್ರಿಗೂ ನಾವು ಅವ್ರಿಗೆ ಕೊಡಬೇಕಾಗಿರುವ ಹಕ್ಕನ್ನು ಕೊಡಬೇಕಂತ ಹೇಳ್ಕೊಳ್ತೀವಿ ನಾವು. ಹಾಗಾಗಿ ಇದರಲ್ಲಿ ದ್ವೇಷ ಬೇಡ ಸ್ವಾಮಿ. ಯಾಕೆ ಎಲ್ಲರಿಗೂ ದ್ವೇಷ ಇದೆ ಅಂತ ಅರ್ಥ ಆಗ್ತಿಲ್ಲ. ಮುಸ್ಲಿಮ್ಗರಿಗೆ ಏನೋ ಸಿಕ್ಕಿಬಿಟ್ರೆ ಅವ್ರಿಗೆ ಬಂದು ಏನು ನಾವು ಏನಕ್ಕೆ ಹೊಟ್ಟೆ ಕಿಚ್ಚು ಪಡಬೇಕು ಅದರಲ್ಲಿ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದ ಆ ಮಾತಿನ ಸತ್ಯ ಇದೆ. ಎಲ್ಲರಿಗೂ ಕೊಡಬೇಕಾಗಿರೋ ಹಕ್ಕನ್ನು ಕೊಟ್ಟು ಈ ದೇಶವನ್ನು ಉದ್ಧಾರದ ದಾರಿಗೆ ತೊಗೊಂಡೋಗ್ಬೇಕಂತ ನನ್ನ ಮಾತಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.